ಎಲ್ಲಾ ಗಣ್ಯರಿಗೂ ಸಹ ವಂದಿಸ್ತಾ ಇಲ್ಲಿನ ಆಗಮಿಸಿರ್ತಕ್ಕಂಥ ಎಲ್ಲಾ ನನ್ನ ಕುಲಬಾಂಧವರಿಗೂ ಅಣ್ಣ ತಮ್ಮಂದಿರಿಗೂ ಸಹ ವಂದಿಸ್ತಾ ನಾನು ಎರಡು ಮಾತುಗಳನ್ನ ನಾಳೆ ಇಚ್ಛೆ ಕೊಡ್ತೇನೆ. ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ಉದ್ದೇಶ ಎಲ್ರಿಗೂ ತಿಳಿದಿರ್ತಕ್ಕಂಥದ್ದು. ಕಾರಣ ಇಷ್ಟೇ, ನಮ್ಮಲ್ಲಿ ಜಾಗೃತಿ ಮೂಡಬೇಕು. ಹಾಗಾದ್ರೆ ಜಾಗೃತಿ ಇಲ್ಲ ಅನ್ನೋ ಪ್ರಶ್ನೆ ಬಂದ್ರೆ ಖಂಡಿತವಾಗ್ಲೂ ನಮ್ಮ ಜಾಗೃತಿ ಇಲ್ಲ. ಯಾಕಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಮುದಾಯದ ಮೇಲೆ ಏನೆಲ್ಲ ಉನ್ನಾರಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾವು ಪತ್ರಿಕೆಗಳಲ್ಲೂ ನೋಡ್ತೀವಿ, ಟಿವಿಗಳಲ್ಲೂ ನೋಡ್ತೀವಿ. ಆದ್ರೆ ಕೈ ಕಟ್ಕೊಂಡು ನಮ್ಮ ಪಾಡಿಗೆ ನಾವು ಕೂತ್ಕೊಳ್ತೀವಿ, ನಮ್ಗೇನು ಆಗಲ್ಲ ಅಂತ. ಆದ್ರೆ ನಾವು ಇದನ್ನ ಅನುಭವಿಸ್ಲೇಬೇಕಾಗತ್ತೆ. ಇದರಿಂದ ಆಗ್ತಕ್ಕಂಥ ತೊಂದರೆಗಳನ್ನ ನಾವು ಅನುಭವಿಸ್ಬೇಕು. ನಮ್ಮ ಮಕ್ಕಳಿದ್ದಾರೆ, ಈ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿದ್ದಾರೆ, ಅವರೇ ನಮ್ಮ ಮುಂದಿನ ಪೀಳಿಗೆ. ಆದ್ರೂ ಕೂಡ ನಾವೆಲ್ಲವನ್ನು ತಿಳಿದಿದ್ರು ಕೂಡ ತಿಳಿದಂಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ನಮ್ಮ ಸರ್ಕಾರ ಏನಿದೆ, ಕುರುಬ ಸಮುದಾಯವನ್ನ ನಮ್ಮ ಜನಾಂಗದಲ್ಲಿ ವಿಲೀನಕರಿಸಕ್ಕೆ ಹೋಗ್ತಾ ಇದೆ. ಅದೇ ರೀತಿ ಏನಾದ್ರೂ ಆಗಿದ್ದ ಪಕ್ಷದಲ್ಲಿ ಇಲ್ಲಿರ್ತಕ್ಕಂಥ ಮೂಲ ನಾಯಕರು ನಾವು ನಷ್ಟ ಅನುಭವಿಸ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಅನಕ್ಷರಸ್ಥೆ ಜಾಸ್ತಿ ಇದೆ, ಅಕ್ಷರಸ್ಥ ಅಷ್ಟೊಂದು ಜಾಸ್ತಿ ಜನ ಇಲ್ಲ. ಪೂರ್ವ ಸಮುದಾಯದಲ್ಲಿ ವಿದ್ಯಾವಂತರ ಸಂಖ್ಯೆ ಜಾಸ್ತಿ ಇದೆ. ಒಂದು ಸರ್ಕಾರಿ ಕೆಲಸಕ್ಕೆ ಹೋಗ್ಬೇಕಂತ ಹೇಳಿದಂತ ಸಂದರ್ಭದಲ್ಲಿ ಮೆರಿಟ್ ಆಧಾರದ ಮೇಲೆ ನಮ್ಮ ಸೀಟಿಗೆ ಹಂಚಿಕೆ ಆಗುತ್ತೆ. ಅವ್ರೇನಾದ್ರೂ ಬಂದು ನಮ್ಮಲ್ಲಿ ಏನಾದ್ರು ಸೇರಿದಾರ ಅನ್ನೋ ಪಕ್ಷದಲ್ಲಿ ಕೂಡ ನಮ್ಮ ಮೂಲ ಇಲ್ಲಿ ನಾಯಕ ಸಮುದಾಯ ಏನಿದೆ ಅದು ಮೂಲೆ ಗುಂಪಾಗತ್ತೆ. ಇದನ್ನ ನಾವು ತಿಳ್ಕೋಬೇಕು, ಅದರ ವಿರುದ್ಧ ಕೂಡ ಧ್ವನಿ ಎತ್ತಬೇಕಾಗತ್ತೆ. ಜೊತೆಗೆ ನಮ್ಮ ಇತಿಹಾಸವನ್ನ ನಾವು ಮರ್ತಿದೀವಿ. ನಾವು ನಾಯಕರು ಅಂತ ಹೇಳಿದ್ರೆ ನಮ್ಮ ಸ್ವತಂತ್ರ ಸಂಗ್ರಾಮದಿಂದ ಹಿಡಿದು ಪುರಾಣಗಳ ಕಾಲದಿಂದ ಹಿಡಿದು ನಮ್ಮ ಕೊಡುಗೆ ಅಪಾರವಾದುದು. ಈ ಪ್ರಪಂಚದಲ್ಲಿ ಪ್ರಪ್ರಥಮ ಏನು ನಮ್ಮ ದಾನ ನೀಡಿರ್ತಕ್ಕಂಥ ಒಂದು ಅಂಗವನ್ನ ದಾನ ನೀಡಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ನಾಯಕ ಜನಾಂಗ ಬೇಡ್ರ ಕಣ್ಣಪ್ಪ. ಅವತ್ತೇ ನಮ್ಮ ಕಣ್ಣನ್ನು ದಾನ ನೀಡುವುದರ ಮೂಲಕ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಜನ ಸಮುದಾಯದಲ್ಲಿ ನಾವು ಜನಿಸಿರ್ತಕ್ಕಂಥವ್ರು ಅಂತ ನಾಯಕ ಜನಾಂಗ ನಾವು. ಅದೇ ರೀತಿ ಒಂದು ವಿಶ್ವಾಸಕ್ಕೆ ಗುರುಗೆ ಯಾವ ರೀತಿ ವಿಶ್ವಾಸಾರ್ಹವಾಗಿ ನಾವು ಇರ್ತೀವಿ ಅಂತ ತಿಳ್ಕೊಬೇಕಂತ ಹೇಳಿದ್ರೆ ನಮ್ಮ ಏಕಲವ್ಯನ ನೋಡ್ಕೊಂಡು ನಾವು ಕಲ್ತ್ಕೋಬೇಕು. ಆತ್ನು ಗುರು ವಿದ್ಯೆ ಹೇಳ್ಕೊಡ್ದಿರ ಇದ್ರೂ ಸಹ ಆತ್ನ ಗುರು ದಕ್ಷಿಣೆಯಾಗಿ ತನ್ನ ಹೆಬ್ಬೆರಳನ್ನ ಅರ್ಪಿಸಿ ಗುರು ಋಣ ತೀರಿಸ್ಕೊಂಡಂತ ಸಮುದಾಯದಲ್ಲಿ ನಾವು ಹುಟ್ಟಿರ್ತಕ್ಕಂಥವ್ರು. ಇಂಥ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಮ್ಗೆಲ್ಲ ಕೂಡ ಖುಷಿ ಅನಿಸ್ಬೇಕು. ಮತ್ತೆ ಇನ್ನೊಂದು ವಿಚಾರಗಳು ನಾವೆಲ್ಲ ಕೂಡ ಮರ್ತಿದೀವಿ. ನಮ್ಮ ನಾಯಕರು ಸುರಪುರದ ಸಂಸ್ಥಾನದಲ್ಲಿ ಏನು ನಾವು ವೆಂಕಟಪ್ಪ ನಾಯಕ ಅಂತ ಒಬ್ಬ ದೊರೆ, ಅಂದ್ರೆ ನಮ್ಮ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ದೊರೆ ಆಳ್ವಿಕೆ ನಡೆಸ್ತಾ ಇದ್ದ. ಆತ್ನು ಏನು ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡಿದ್ರು, ಆ ಈಸ್ಟ್ ಇಂಡಿಯಾ ಕಂಪನಿಗೆ ಎಲ್ಲಾ ಸಂಸ್ಥಾನಗಳನ್ನ ಒಪ್ಪಿಸ್ಬೇಕಾಗಿತ್ತು. ಅವತ್ತು ಸಹ ಬ್ರಿಟಿಷರ ಮಾತಿಗೆ ಬೆಲೆ ಕೊಡ್ದಿರ ನಾನು ಸ್ವತಂತ್ರವಾಗಿ ನನ್ನ ಸಂಸ್ಥಾನವನ್ನ ಪಾಲನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆತ್ನು 1857 ಸಿಪಾಯಿ ದಂಗೆ ಅಂತ ಹೇಳ್ತಾರೆ. ಆ ದಂಗೆಯಲ್ಲಿ ಕೂಡ ಭಾಗವಹಿಸಿ ಕುತಂತ್ರದಿಂದ ಆತನನ್ನ ಸಂಹರಿಸ್ತಾರೆ. ಆತ್ಮ 1858 ಸಾವನ್ನಪ್ತಾನೆ. ಅಂದ್ರೆ ಬ್ರಿಟಿಷರ ಕಾಲದಿಂದಲೂ ಸಹ ನಮ್ಮ ಹೋರಾಟಗಳು ನಡೀತಾನೆ ಇದೆ. ಆದ್ರೆ ಈ ಹೋರಾಟ ನಾವು ಇವತ್ತು ಮರ್ತಿದೀವಿ. ನಮ್ಮ ಇತಿಹಾಸದ ಬಗ್ಗೆ ನಮ್ಗೆ ಗಮನ ಇಲ್ಲ. ಮತ್ತೆ ವಿಜಯನಗರ ಸಾಮ್ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಮುತ್ತು ರತ್ನಗಳಿತ್ತು ಅಂತ ಎಲ್ಲಾ ಹೇಳ್ತಾ ಇರ್ತಾರೆ. ಆ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರು ಯಾರು ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮವರೇ ಹಕ್ಕ ಮತ್ತು ಬುಕ್ಕ, ಹಕ್ಕ ಅಂದ್ರೆ ಹರಿಹರ ಮತ್ತೆ ಬುಕ್ಕ ಅವರು, ಇವ್ರು ಕಟ್ಟಿದ್ವಿ. ಆ ಶ್ರೀಕೃಷ್ಣ ದೇವರ ಆಸ್ಥಾನ, ಶ್ರೀಕೃಷ್ಣ ದೇವರ ಸಾಮ್ರಾಜ್ಯ ಏನಿತ್ತು ಆ ಸಾಮ್ರಾಜ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥವರೇ ನಾವು. ಅದನ್ನು ಸಹ ನಮ್ಮ ಸಮುದಾಯದವರು ಮರೀತಾ ಇದೀವಿ. ಅದೇ ರೀತಿ ಒಂದು ಸಶಸ್ತ್ರ ಪಡೆಯನ್ನ ಅಲಗಲಿಯ ಬೇಡರು ಹೊಂದಿದ್ದು ಬ್ರಿಟಿಷರ ಒಂದು ಏನು ನಮ್ಮನ್ನ ಆಳ್ವಿಕೆ ಮಾಡುವಂತ ಸಂದರ್ಭದಲ್ಲಿ ಅವರ ವಿರುದ್ಧ ತೊಡೆತಟ್ಟಿ ನಿಂತಹ ನಮ್ಮ ಸಶಸ್ತ್ರ ಪಡೆ ಅಲಗಲಿಯ ಬೇಡರು, ಅವರನ್ನು ಸಹ ನಾವು ಮರ್ತೋದ್ವಿ. ಅಂದ್ರೆ ಈ ವಿಚಾರಗಳೆಲ್ಲ ಕೂಡ ನಮ್ಮ ಇತಿಹಾಸಕಾರರು ಮರೆಮಾಚಿದ್ರು. ಯಾವುದೇ ಪುಸ್ತಕದಲ್ಲೂ ತೋರಿಸಲಿಲ್ಲ,
ಮತ್ತೆ ಅವರ ರಾಜಕೀಯ ಸ್ವಾರ್ಥಕ್ಕಾಗಿ ಈ ವಿಚಾರಗಳನ್ನ ಮರೆಮಾಚುದು, ನಮ್ಗೆ ಬೇಡಿಕೆ ಇರ್ತಕ್ಕಂಥ ವಿಚಾರಗಳೆಲ್ಲ ಕೂಡ ನಮ್ಗೆ ಪಠ್ಯ ಪುಸ್ತಕಗಳಲ್ಲಿ ತೋರಿಸ್ಕೊಂಡು ಬರ್ತಾ ಇದೆ. ಇಂತಹ ಮಹಾ ನಾಯಕರನ್ನು ಹೊಂದಿರತಕ್ಕಂಥ ನಮ್ಮ ಸಮುದಾಯ ನಿಜಕ್ಕೂ ಗರ್ವ ಅಂತ ಹೇಳ್ಕೋಬಹುದು ನಾವು. ಆದ್ರೂ ಸಹ ಇದನ್ನು ಮರಿತಾ ಇದ್ವಿ. ಮತ್ತೆ ಗಂಡುಗಲಿ ಕುಮಾರರಾಮನ್ ಬಗ್ಗೆ ತಾವು ಕೇಳಿರ್ಬೋದು. ಈತನು ಕೂಡ ನಮ್ಮ ನಾಯಕ ಸಮುದಾಯದವರೇ. ಆತನೂ ನಾವು ಮರ್ತ್ವಿ. ಅವರು ಕಂಪ್ಲಿ ದೇವರ ಮಗ. ಈತನು ಕ್ರಿಸ್ತಶಕ 16 ಮತ್ತು 18ನೇ ಶತಮಾನದಲ್ಲಿ ಬರ್ತಕ್ಕಂತ ಇನ್ನೊಬ್ಬ ದೊರೆ, ನಮ್ಮ ಮದಕರಿ ನಾಯಕ, ಚಿತ್ರದುರ್ಗದ ಪಾಳೆಗಾರ. ಈತನ ಕೂಡ ನಾವು ಮರ್ತೋದ್ವಿ. ಇಂಥ ಧೀರ ನಾಯಕರನ್ನ ನಮ್ಮ ಸಮುದಾಯ ಕೊಡುಗೆಯಾಗಿ ನೀಡಿದ್ರು ಸಹ ನಾವು ಇವತ್ತಿಗೂ ಸಹ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಎದ್ದು ಕಾಣಿಸ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಮೊದಲೇ ನಾವು ನಾಯಕರು, ಹೆಸರಲ್ಲೇ ನಾಯಕ ಅಂತಕ್ಕಂಥ ಪದ ಬಂದಿದೆ. ಬೇರೆ ಕಮ್ಯುನಿಟಿಗಳಲ್ಲಿ ಅವ್ರೇನಪ್ಪಾ ಅಂತ ಹೇಳಿದ್ರೆ ಅವರು ಅಧಿಕಾರದಿಂದ ನಾಯಕರಾಗ್ತಾರೆ, ಆದ್ರೆ ನಾವು ಜನ್ಮದಿಂದ ನಾಯಕರಾಗಿದ್ದೀವಿ. ಅದು ಇದರಿಂದ ನಾವೇನ್ ಇನ್ನೊಬ್ರು ಮಾತು ಕೇಳ್ತಕ್ಕಂಥದ್ದು ಅನ್ನೋದನ್ನ ನಾವು ಹೋಗ್ತಾ ಇದೀವಿ. ದಯವಿಟ್ಟು ಈ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗೋಣ. ಈ ಸರ್ಕಾರ ಮತ್ತೆ ಇನ್ನೊಂದು, ನಮ್ಮ ನಾಯಕ ಸಮುದಾಯ ಯಾವುದೇ ರಾಜಕೀಯ ಪಕ್ಷಕ್ಕೂ ಕೂಡ ನಾವೇನು ನಮ್ಮ ತಲೆಗಳನ್ನ ನಾವು ಬರ್ಕೊಟ್ಟಿಲ್ಲ. ಈ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ದೊರೆಗಳು. ನಮ್ಮ ನಾಯಕ ಇಡೀ ನಮ್ಮ ತಾಲೂಕಿನಲ್ಲಿ 17,000 ರಿಂದ 18,000 ಜನ ನಾಯಕ ಸಮುದಾಯ ಇದೆ. ಇವತ್ತು ನಮ್ಮನ್ನ ಈ ಆಳುವಂತ ಪ್ರತಿನಿಧಿಗಳು ಕೂಡ ನಮ್ಮನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಇಲ್ಲ. ಇವತ್ತೊಂದು ದಿವಸ ಇಲ್ಲಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಕೂಡ ಹೇಳ್ತಾ ಇದ್ದೀವಿ, ಇನ್ನು ಮುಂದೆ ಯಾವುದೇ ಸರ್ಕಾರಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ನಮ್ಮನ್ನು ಬೇರೆ ರೀತಿಯಲ್ಲಿ ಏನಾದ್ರೂ ನಡೆಸ್ಕೊಂಡು ಹೋದಂತ ಸಂದರ್ಭದಲ್ಲಿ ಅವ್ರಿಗೆ ತಕ್ಕ ಪಾಠವನ್ನು ಸಹ ಈ ಮುಂದಿನ ದಿನಗಳಲ್ಲಿ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಈ ಒಂದು ಸಭೆ ಮೂಲಕ ಸಂಬಂಧಪಟ್ಟಂತ ಎಲ್ಲ ಶಾಸಕರಿಗೂ ಸರ್ಕಾರಿ ಅಧಿಕಾರಿಗಳಿಗೂ ಸಹ ನಾವು ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಸಾಧ್ಯವಾದಷ್ಟು ನಮ್ಮನ್ನ ನೋಡಿ ನಮ್ಮನ್ನ ನಾವೇ ರಕ್ಷಣೆ ಮಾಡ್ಕೋಬೇಕು. ಬೇರೆಯವ್ರು ಬಂದು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸುಳ್ಳಾಗಿದೆ. ಪರಸ್ಪರ ಏನಾದ್ರು ಕಷ್ಟದಲ್ಲಿದ್ದಾಗ ನಮ್ಮ ಸಮುದಾಯದವರು ಪರಸ್ಪರ ಕೈ ಜೋಡಿಸಿ ಅವರ ಸಮಸ್ಯೆಗಳೇನಿದೆಯೋ ಅದನ್ನ ಇತ್ಯರ್ಥ ಮಾಡಕ್ ಪ್ರಯತ್ನ ಪಡ್ರಿ. ಸಾಮಾನ್ಯವಾಗಿ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ನಮ್ಮ ಸಮುದಾಯದಿಂದ ಹೋಗಿರ್ತಕ್ಕಂಥ ಮೆಂಬರ್ಗಳಿದ್ದಾರೆ. ನಮ್ಮ ಸಮುದಾಯದ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ಮೊದಲ ಪ್ರಾಧಾನ್ಯತೆಯನ್ನ ನಮ್ಮ ಸಮುದಾಯದವ್ರಿಗೆ ನೀಡಿ ತಾವು. ಮತ್ತೆ ಎಲ್ಲಾ ಇಲಾಖೆಗಳಲ್ಲೂ ಸಹ ನಮ್ಮ ಸಮುದಾಯದವರು ಇದ್ದಾರೆ. ನಮ್ಮ ಸಮುದಾಯದವರು ಬಡತನದಲ್ಲಿ ಇರ್ತಕ್ಕಂಥ ಸಮುದಾಯ ನಮ್ದು. ನಮ್ಗೆ ಯಾವುದೇ ಸವಲತ್ತುಗಳು ಸಹ ನಮ್ ತನಕ ಬರ್ತಾ ಇಲ್ಲ. ಮತ್ತೆ ಸರ್ಕಾರದಲ್ಲಿ ವಿವಿಧ ಹಗರಣಗಳು ಕೂಡ ನಮ್ಗೇನ್ ಮೀಸಲಿಟ್ಟಿರ್ತಾರೆ ಆ ಹಣಕ್ಕೆ ಸಂಬಂಧಪಟ್ಟಂಗೆ ನಡೀತಾ ಇದೆ. ಅದರಿಂದ ನಮ್ಮ ಸರ್ವತೋಮುಖ ಅಭಿವೃದ್ಧಿಗಾಗಿ ಯಾವುದೇ ಸರ್ಕಾರಗಳು ಕೂಡ ನಮ್ಮನ್ನ ಶ್ರಮಿಸ್ತಾ ಇಲ್ಲ. ನಾವೇ ಪರಸ್ಪರ ಕೈ ಜೋಡಿಸಿ ನಮ್ಮ ಅಭಿವೃದ್ಧಿಯನ್ನು ಕಾಣ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗೋಣ. ಇನ್ನು ಮುಂದಿನ ದಿನಗಳಲ್ಲಿ ನಮಗೆ ಯಾರು ರಕ್ಷಣೆ ಕೊಡ್ತಾರೋ, ಯಾವ ಜನಪ್ರತಿನಿಧಿಗಳು ನಮ್ಮನ್ನ ಕಾಪಾಡ್ತಾರೋ ಅವ್ರಿಗೆ ಮಾತ್ರ ನಾವು ಮನ್ನಣೆ ಕೊಡೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತನಾಡಕ್ಕೆ ಅವಕಾಶ ಮಾಡ್ಕೊಟ್ಟು ತಮ್ಗೆಲ್ರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.